ನಮಸ್ಕಾರ ಬಂಧುಗಳೇ. ಶನಿದೇವರ ದೇವಸ್ಥಾನಕ್ಕೆ ಹೋಗುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಶನಿದೇವರಿಗೆ ಎಳ್ಳು ಬತ್ತಿ ಹಚ್ಚುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಏನು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಈ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ಫಲಕ್ಕಿನ್ನ ಅಪವಾದಗಳು ಅಥವಾ ನೀವು ಮೋಸ ಹೋಗೋದು, ನಂಬಿದವರೇ ಮೋಸ ಮಾಡೋದು ಆಗ್ತಾ ಹೋಗುತ್ತೆ. ನೀವು ಶನಿದೇವರನ್ನ ಸರಿಯಾಗಿ ತಿಳಿದು ಅದರ ಮೇಲೆ ಪೂಜೆಯನ್ನ ಮಾಡ್ತಾ ಹೋಗ್ಬೇಕು. ಒಂದು ಎಳ್ಳೆಣ್ಣೆ ಬತ್ತಿ ಆಗಬಹುದು, ಅದು ಎಳ್ಳು ಬತ್ತಿ ದೀಪ ಹಚ್ಚುವಾಗಲೂ ಸಹ ನಿಯಮಗಳನ್ನ ಹೆಚ್ಚಾಗಿ ಪಾಲಿಸ್ಬೇಕು. ಶನಿದೇವರು ಅಂದ್ರೆ ಒಂದು ಶನಿದೇವರ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಮೊದಲು ಕೈಕಾಲೆಲ್ಲ ಶುದ್ಧ ಆಗಿರ್ಬೇಕು. ಯಾವತ್ತೂ ಅಷ್ಟೇ ಮನೆ ಒಳಗಡೆ ಬರಬೇಕಾದ್ರೆ ಅಥವಾ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಕೈಕಾಲುಗಳು ಶುದ್ಧವಾಗಿರಬೇಕು. ಕೈಕಾಲುಗಳಲ್ಲೂ ಎಷ್ಟು ಶುದ್ಧವಾಗಿರುತ್ತೋ ಅಲ್ಲಿ ಶನಿ ವಾಸ ಮಾಡೋದಿಲ್ಲ, ಅಂದ್ರೆ ದಾರಿದ್ರ್ಯಗಳು ವಾಸ ಮಾಡೋದಿಲ್ಲ. ಶನಿ ಪರಮಾತ್ಮ ಅಂತಂದ್ರೆ ಒಲಿದರೆ, ಸಣ್ಣ ಸಣ್ಣ ಶನಿ ಪ್ರಭಾವ ನಡೀತಾ ಇದೆ, ಯಾರಿಗಾರು ಒಲಿತಾ ಇದ್ದಾರೆ ಅಂತ ಅಂದ್ರೆ ಅದು ತುಂಬಾ ಒಳ್ಳೆಯದು. ಶನಿಯಾರು ಒಲ್ದ ಅಂದ್ರೆ ಒಬ್ಬ ಭಿಕ್ಷುಕ ಕೋಟ್ಯಾಧಿಪತಿ ಬೇಕಾದ್ರೂ ಆಗ್ತಾನೆ, ಅಥವಾ ಶನಿ ಏನಾದ್ರೂ ಮುನಿಸ್ಕೊಂಡ್ರು ಅಂತಂದ್ರೆ ಕೋಟ್ಯಾಧಿಪತಿ ಭಿಕ್ಷುಕ ಬೇಕಾದ್ರೂ ಆಗಬಹುದು. ಅಂತಹ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಾಗಿ ಮನಃಶುದ್ಧಿಯಿಂದ ಕೈಕಾಲುಗಳೆಲ್ಲ ತೊಳೆದುಕೊಂಡು ಶುದ್ಧವಾಗಿ ದೇವಸ್ಥಾನದ ಒಳಗಡೆ ಹೋಗಬೇಕು. ಶನಿದೇವರಿಗೆ ನಮಸ್ಕಾರವನ್ನ ಮಾಡಿದ ನಂತರ, ಶನಿದೇವರ ಕೃಪೆ ನಮ್ಮ ಮೇಲೆ ಬಿದ್ದ ನಂತರ ನಾವು ಬೇರೆ ದೇವಾಲಯಕ್ಕೆ ಹೋಗಿನೇ ನಮ್ಮ ಮನೆಗಳಿಗೆ ಬರಬೇಕು. ಹಾಗೆ ಶನಿದೇವರ ದೇವಸ್ಥಾನದಿಂದ ಮನೆಗೆ ನೇರವಾಗಿ ಬರಬಾರದು. ಇದು ಮುಖ್ಯವಾದ ನಿಯಮ. ಶನಿದೇವರು ನಮ್ಮ ಮೇಲೆ ದೃಷ್ಟಿ ಹಾಕಿರ್ತಾರಲ್ಲ, ಅದು ಸುದೃಷ್ಟಿ ಅಂದ್ರೆ ಒಳ್ಳೆಯ ದೃಷ್ಟಿ ಆಗ್ಬೇಕು ಅಂದ್ರೆ ನಾವು ಬೇರೆ ದೇವರ ದರ್ಶನವನ್ನ ಮಾಡಿ ಆ ನಂತರ ಮನೆಗೆ ಬರಬೇಕು. ಇಲ್ಲಾಂದ್ರೆ ಶನಿ ದೃಷ್ಟಿ ನೇರವಾಗಿ ಬೀಳೋದ್ರಿಂದ ವೃಥ ಅಪವಾದಗಳಿಗೆ ಸಿಲುಕ್ತೀರಿ. ಆದ್ರಿಂದ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇರೆ ದೇವರ ದರ್ಶನವನ್ನ ಮಾಡಿ, ಹತ್ರದಲ್ಲಿ ಯಾವುದೇ ದೇವರ ಗಣಪತಿ ಆಂಜನೇಯ ಯಾವುದಿದ್ರು ದರ್ಶನವನ್ನ ಮಾಡಿ ನಂತರ ಮನೆಗೆ ಬರಬೇಕು. ಮತ್ತೆ ಶನಿದೇವರಿಗೆ ಎಳ್ಳು ದೀಪ ಹಚ್ಚುವಾಗ ಯಾರ ಬಳಿಯೂ ಮಾತನಾಡದೆ, ಅಥವಾ ಏನನ್ನು ಕೇಳದೆ, ಒಂದು ಬೆಂಕಿ ಬಟ್ನ ಇಲ್ಲ ಅಥವಾ ಒಂದು ಬತ್ತಿ ತಂದಿಲ್ಲ ಅಥವಾ ಎಣ್ಣೆ ಕೇಳಿದ್ರು, ಏನೋ ಒಂದು ದೀಪಕ್ಕೆ ಅಥವಾ ಬತ್ತಿಗೆ, ಅದು ಏನು ಸಹ ಯಾರ ಬಳಿಯೂ ಕೇಳದೆ, ಏನನ್ನು ಮಾತನಾಡದೆ ಶನಿದೇವರ ಪ್ರಾರ್ಥನೆಯನ್ನ ಮಾಡುತ್ತಾ ಮನಸ್ಸಿನಲ್ಲಿ ದೀಪವನ್ನ ಹಚ್ಚಬೇಕು. ಕುಳಿತುಕೊಂಡು ದೇವರ ದೀಪವನ್ನ, ಶನಿದೇವರ ದೀಪವನ್ನ ಹಚ್ಚಬೇಕು. ಯಾವುದೇ ಹಳೆಯ ಶಿವನ ದೇವಾಲಯಗಳಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ತಾ ಬಂದ್ರೆ ನಿಮ್ಗೆ ಯಾವುದೇ ರೀತಿ ಷಡಶ ಶನಿ ದೋಷ, ಪಂಚಮ ಶನಿ ದೋಷ, ಅಷ್ಟಮ ಶನಿ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಆದ್ರಿಂದ ಎಳ್ಳು ಬತ್ತಿ ದೀಪ ಹಚ್ಚೋದಕ್ಕಿನ್ನ ಎಳ್ಳೆಣ್ಣೆ ಬತ್ತಿ, ಶುದ್ಧವಾದ ಹತ್ತಿಯಿಂದ ಮಾಡಿದ ಬತ್ತಿಯ ದೀಪಗಳು, ಶುದ್ಧವಾದ ಹತ್ತಿಯಿಂದ ಬತ್ತಿಯನ್ನ ಮಾಡಿ ಅದನ್ನ ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿ ನಂತರ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕ್ರಮೇಣ ನಿವಾರಣೆ ಆಗ್ತಾ ಬರ್ತವೆ. ಯಾರು ಶನಿ ಪ್ರಭಾವ ಜಾತಕದಲ್ಲಿ ತುಂಬಾ ಇದೆ, ಷಡಸರ ಶನಿ ಪ್ರಭಾವ, ಲಗ್ನಸ್ಥ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪ್ರಭಾವಗಳು ಜಾಸ್ತಿ ಇದೆ, ತುಂಬಾ ಸಫರ್ ಪಡ್ತಾ ಇದ್ದೀರಾ, ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನೋರು ಹಳೆಯ ಶಿವನ ದೇವಾಲಯಗಳಲ್ಲಿ ಎಳ್ಳೆಣ್ಣೆ ದೀಪವನ್ನ, ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲಿ ನೆನೆಸಿದ ಬತ್ತಿಯಿಂದ ದೀಪವನ್ನು ಹಚ್ತಾ ಬಂದ್ರೆ ಸರ್ವ ದೋಷಗಳು ಸಹ ನಿವಾರಣೆಯಾಗಿ ಏಳಿಗೆಯನ್ನ ಕಾಣ್ತೀರಿ. ಶುದ್ಧವಾದ ಹತ್ತಿಯಲ್ಲಿ ಬತ್ತಿ ಮಾಡಿ ಎಳ್ಳೆಣ್ಣೆಯಲ್ಲಿ ನೆನೆಸಿ ದೀಪ ಹಚ್ಚಿದರೆ ನಿಮ್ಮ ಎಲ್ಲಾ ಕಷ್ಟಗಳು ದಿನಕ್ರಮೇಣ ನಿವಾರಣೆ ಆಗ್ತವೆ, ಶನಿ ದೋಷಗಳು ಪೂರ್ಣವಾಗಿ ನಿವಾರಣೆ ಆಗ್ತವೆ. ಆದ್ರಿಂದ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಥವಾ ದೀಪವನ್ನು ಹಚ್ಚುವಾಗ ಈ ನಿಯಮಗಳನ್ನ ಪಾಲಿಸಬೇಕು. ಆದಷ್ಟು ಶನಿದೇವರಿಗೆ 3, 7, 9 ಬತ್ತಿಗಳ ದೀಪ ತುಂಬಾ ಶ್ರೇಷ್ಠವಾಗಿರ್ತದೆ. ಆದ್ರಿಂದ ಮತ್ತೆ ಈ ಶನಿದೇವರ ದರ್ಶನ ನಂತರ ಷಡಶ ಶನಿ ಪ್ರಭಾವ ನಡೀತಾ ಇದೆ ಅಂತಂದಾದ್ರೆ ಬನ್ನಿ ಮರಕ್ಕೆ 2 ಮಣ್ಣಿನ ದೀಪವನ್ನು ಹಚ್ಚಿ ಬನ್ನಿ ಮರದ ಹತ್ರ 9 ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಪ್ರಾರ್ಥಿಸಿಕೊಂಡು ಬಂದರೆ ನಿಮ್ಮ ಉದ್ಯೋಗ ಸಮಸ್ಯೆಗಳಾಗಬಹುದು, ಷಡಶ ಶನಿ ಪ್ರಭಾವಗಳಾಗಬಹುದು, ಉದ್ಯೋಗ ದೊರೀತಾ ಇಲ್ಲ, ಹೊಸ ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅನ್ನೋರೆಲ್ಲ ಸರ್ವ ದೋಷಗಳನ್ನ ಬನ್ನಿ ಮರ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡುವುದರಿಂದ ಶನಿ ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.